ಇನ್ನು ಐಟಿ ನೌಕರರಿಗೆ 12 ಗಂಟೆ ಕೆಲಸದ ಅವಧಿ ವಿಚಾರ ಸಂಬಂಧ ಕರ್ನಾಟಕ ಐಟಿ ನೌಕರರ ಯೂನಿಯನ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಐಟಿ ನೌಕರರಿಗೆ ಇನ್ಮುಂದೆ 12 ಗಂಟೆ ಕೆಲಸದ ಅವಧಿಯನ್ನು ನಿಗದಿ ಮಾಡಬೇಕು ಅಂತ ಈಗ ಕರ್ನಾಟಕ ಐಟಿ ನೌಕರರ ಯೂನಿಯನ್ ವಿರೋಧವನ್ನು ಮಾಡ್ತಾ ಇದೆ. ಇದು ಆಧುನಿಕ ಗುಲಾಮಗಿರಿ ಅಂತ ಕೆಐಟಿಯು ಆಕ್ರೋಶವನ್ನು ಹೊರಹಾಕಿದೆ. ನೌಕರನ ವೈಯಕ್ತಿಕ ಜೀವನದ ಮೂಲಭೂತ ಹಕ್ಕಿನ ಮೇಲೆ ದಾಳಿ ಆಗ್ತಾ ಇದೆ. ಈ ತಿದ್ದುಪಡಿ ಮೂಲಕ 3 ಶಿಫ್ಟ್ ಬದಲು 2 ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ. ಕಂಪನಿಗಳಲ್ಲಿ ಸದ್ಯ ಚಾಲ್ತಿಯಲ್ಲಿರುವಂಥ 3 ಶಿಫ್ಟ್ ವ್ಯವಸ್ಥೆ ಚಾಲ್ತಿಯಲ್ಲಿದೆ. ಬದಲಿಗೆ 2 ಶಿಫ್ಟ್ ವ್ಯವಸ್ಥೆಗೆ ಹೋಗಲು ದಾರಿ ಇದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಐಟಿ ಕಂಪನಿಯಲ್ಲಿ ನೌಕರರಿಗೆ 12 ಗಂಟೆ ಕೆಲಸವನ್ನು ಮಾಡಬೇಕು, ಅದು ನಿಗದಿಯನ್ನು ಮಾಡಬೇಕು ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಐಟಿ ನೌಕರರ ಯೂನಿಯನ್ ಒಂದು ಕಡೆ ವಿರೋಧ ಮಾಡ್ತಾ ಇದೆ. ಮತ್ತೊಂದು ಕಡೆ ಇದು ಆಧುನಿಕ ಗುಲಾಮಗಿರಿ ಅಂತ ಕೆಐಟಿಯು ಆಕ್ರೋಶ ಕೂಡ ಹೊರಾಗ್ತಾ ಇದ್ದಾರೆ. ಈಗಾಗಲೇ 3 ಶಿಫ್ಟ್ ವ್ಯವಸ್ಥೆ ಇದೆ, ಕಂಪನಿಯಲ್ಲಿ 3 ಶಿಫ್ಟ್ ಇದೆ. ಅದು ಬದಲಾಗಿ ಈ ರೀತಿಯಾಗಿ 12 ಗಂಟೆ ಅವಧಿ ಕೆಲಸವನ್ನು ಮಾಡಿಸ್ಕೊಂಡ್ರೆ ನಂತರ ಇದು 2 ಶಿಫ್ಟ್ ಆಗುವಂಥದ್ದು ಆಗುತ್ತೆ ಅಂತ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಒಂದು ಈ ಕೆಐಟಿಯು ವಿರೋಧವನ್ನು ಯಾಕೆ ಮಾಡ್ತಾ ಇದೆ ಅಂದರೆ 1/3 ಭಾಗದಷ್ಟು ಉದ್ಯೋಗಿಗಳನ್ನು ಈಗಾಗಲೇ ಕೆಲಸದಿಂದ ಹೊರಹಾಕುತ್ತೆ. ಅದರ ಜೊತೆಗೆ ಅತಿಯಾದ ಕೆಲಸದ ಒತ್ತಡದಿಂದ ಸಾಕಷ್ಟು ತೊಂದರೆ ಆಗುತ್ತೆ ಎಂಪ್ಲಾಯೀಸ್ಗೆ. ನೌಕರನ ಆರೋಗ್ಯದ ಮೇಲೆ ಪರಿಣಾಮ ಕೂಡ ಬೀರುತ್ತೆ. 12 ಗಂಟೆ ಕೆಲಸ ಮಾಡೋದ್ರಿಂದ ಸಾವುಗಳು ಮತ್ತು ಆತ್ಮಹತ್ಯೆಗಳು ಹೆಚ್ಚಳವಾಗುವಂಥ ಸಾಧ್ಯತೆ ಇದೆ. ಈ ರೀತಿ ಆಗಾದರೆ ಇದು ಅವರ ಒಂದು ವಿರೋಧವನ್ನು ಮಾಡ್ತಾ ಇರೋದು. ಕರ್ನಾಟಕ ಸರ್ಕಾರವು ವರ್ಕಿಂಗ್ ಅವರ್ಸ್ ಹೆಚ್ಚಿಸುವಂತಹ ಒಂದು ಅಮೆಂಡ್ಮೆಂಟನ್ನು ಪ್ರಪೋಸ್ ಮಾಡಿದೆ. ಶಾಪ್ ಆ್ಯಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಲ್ಲಿ ಯಾವುದು ಐ ಟಿ ಮತ್ತು ಐ ಟಿ ಸೆಕ್ಟರ್ ಎಲ್ಲ ಅಪ್ಲಿಕೇಬಲ್ ಆಗುವಂಥ ಆ್ಯಕ್ಟ್ ಏನಿದೆ, ಸೊ ಇದರಲ್ಲಿ ಇದು ಹೆಚ್ಚುವರಿ ಕೆಲಸದ ಸಮಯವನ್ನು 12 ಗಂಟೆಗೆ ಹೆಚ್ಚುಪಡಿಸಿ. ಈಗಾಗಲೇ ಇದು ಕರ್ನಾಟಕ ಐ ಟಿ ಎಂಪ್ಲಾಯೀಸ್ ಯೂನಿಯನ್ ಇದು ಈಗಾಗಲೇ ಇರುವಂಥ ವರ್ಕಿಂಗ್ ಅವರ್ಸಿನ ಇಶ್ಯೂ ಅಥವಾ ಎಕ್ಸ್ಟ್ರಾ ವರ್ಕಿಂಗ್ ಅವರ್ಸಿನ ಇಶ್ಯೂವನ್ನು ಆಲ್ರೆಡಿ ಹೈಲೈಟ್ ಮಾಡಿದೆ. ಈಗಾಗಲೇ ಐ ಟಿ ಮತ್ತು ಐ ಟಿ ಅದರ ಎಂಪ್ಲಾಯೀಸ್ಗಳು ಇದು ಸಾವು ಮತ್ತು ಸೂಸೈಡ್ಗಳಂಥ ಪ್ರಕರಣಗಳು ಕಂಡು ಬರ್ತಿದೆ. ಈ ಕಳೆದ ತಿಂಗಳಷ್ಟೇ ಓಲಾದಲ್ಲಿ ಕೆಲಸ ಮಾಡುವ ಒಂದು ಎಂಪ್ಲಾಯ್ ಎಕ್ಸೆಸಿವ್ ವರ್ಕ್ ಪ್ರೆಷರ್ ಮತ್ತು ಇದು ವರ್ಕಿಂಗ್ ಅವರ್ಸ್ ಇಶ್ಯೂ ಬಂಧಪಟ್ಟು ಇದು ತಡೆಯಲಾಗದ ಸೂಸೈಡ್ ಅನ್ನ ಪರಿಲ್ಲದೆ ಇ ವೈ ಎಂಪ್ಲಾಯಿಯ ಕೇಸು ನನಗೆ ಗೊತ್ತಿದೆ. ಇದು ವರ್ಕಿಂಗ್ ಅವರ್ಸ್ ಎಕ್ಸೆಸಿವ್ ವರ್ಕಿಂಗ್ ಅವರ್ಸ್ ಆಗಿ ಇದಂಥ ಹೆಲ್ತ್ ಕಂಡೀಷನಲ್ಲಿ ತೀರೋದಂಥ ಇಶ್ಯೂ ಕಂಡು ಬರ್ತದೆ. ಈ ಸಮಯದಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ತೆಗೆಯುತ್ತಿರೋ ನೀತಿ ಏನಿದೆ ಶಕ್ತವಾಗಿ ಖಂಡನೀಯವಾಗಿದೆ. ಇಂದು ಕರೆದಂಥ ಟ್ರೈಪಾರ್ಟೇಟ್ ಮೀಟಿಂಗಲ್ಲಿ ಈ ವರ್ಕಿಂಗ್ ಅವರ್ಸ್ ಇನ್ಕ್ರೀಸ್ ಮಾಡುವ ಈ ಅಮೆಂಡ್ಮೆಂಟನ್ನು ಶಕ್ತವಾಗಿ ಎದುರಿಸಿದೆ ಮತ್ತು ಇದನ್ನು ಈ ನಡೆಯಲ್ಲಿ ಮುಂದುವರಿ